ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಇವತ್ತಿನ ಧ್ಯಾನ ಸತ್ಸಂಗದಲ್ಲಿ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ನೆರವೇರ್ತಾ ಇರುವಂಥದ್ದು. ಈಗಾಗಲೇ ಸಸ್ಯಾಹಾರ ಜಾಥಾ ನೆರವೇರಿದೆ. ಇನ್ನು ಮುಂದುವರೆದಂತೆ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಧ್ಯಾನ ಬಂಧುಗಳೇ, ಈ ಧ್ಯಾನ ಅನ್ನುವಂಥದ್ದು ಅಂತರಂಗ ಜೀವನದ ಬಹಳ ಮುಖ್ಯವಾದ ಸಾಧನೆ. ನಮ್ಮ ಮನಸ್ಸಿನಲ್ಲಿ ಒಂದು ಸಮಯದಲ್ಲಿ ಒಂದು ಆಲೋಚನೆ ಬಂದಾಗ ಅದು ನಮಗೆ ಉಪಯುಕ್ತವಾಗತ್ತೆ. ಅನೇಕ ಆಲೋಚನೆಗಳಿದ್ದರೆ ಅದನ್ನು ಗೊಂದಲ ಅಂತ ಕರೀತಾರೆ. ಹಾಗಾದರೆ ಧ್ಯಾನ ಯಾವುದು? ಧ್ಯಾನ ಅಂದರೆ ಏಕಾಗ್ರತೆ ಅಂತ ಹೇಳ್ತಾರೆ. ಒಂದರಲ್ಲಿ ಮನಸ್ಸನ್ನು ನಿಲ್ಲಿಸೋದು. ಯಾವುದರಲ್ಲಿ ನಾವು ಮನಸ್ಸನ್ನು ನಿಲ್ಲಿಸ್ತೀವೋ ನಮ್ಮ ಮನಸ್ಸು ಆ ರೂಪವನ್ನು ಪಡ್ಕೊಳ್ಳುತ್ತೆ. ಭಕ್ತಿ ಮಾರ್ಗದಲ್ಲಿ ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸ್ತಾರೆ. ಭಗವಂತನ ಧ್ಯಾನ. ಮನಸ್ಸು ಕ್ರಮೇಣ ಭಗವತ್ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಆ ಭಕ್ತ ಭಗವಂತನೇ ಆಗ್ಬಿಡ್ತಾನೆ. ಈಗ ಧ್ಯಾನ ಮಾಡ್ತಾ ಇರೋರು ಮನುಷ್ಯರು. ಇವರು ಮನುಷ್ಯರಾಗೇ ಇರಬೇಕು ಅಂದರೆ ಧ್ಯಾನ ಮಾಡೋ ಅಗತ್ಯ ಇಲ್ಲ. ಮನುಷ್ಯ ಅಂದರೆ 3 ಗುಣಗಳನ್ನು ಹೊಂದಿದ್ದು, ಆ 3 ಗುಣಗಳ ಪ್ರವಾಹದಲ್ಲಿ ಆಲೋಚನೆಗಳಲ್ಲಿ ಮುಳುಗಿರೋನು. ಸಾತ್ವಿಕ ಭಾವನೆಗಳು, ತಾಮಸಿಕ ಭಾವನೆಗಳು, ಹಾಗೆ ರಾಜಸಿಕ ಭಾವನೆಗಳು. ಧ್ಯಾನದ ನಿಜವಾದ ಗುರಿ ಏನು? ಶಾಸ್ತ್ರ ಹೇಳೋದು, ಮಹಾತ್ಮರು ಹೇಳೋದಿಷ್ಟೇ, ಈ 3 ಗುಣಗಳನ್ನು ನಾವು ಮೀರಿ ಹೋಗಬೇಕು. ಈ 3 ಗುಣಗಳಲ್ಲಿ ಯಾವ ಗುಣದಲ್ಲಿ ಸಿಕ್ಕಾಕೊಂಡಿದ್ರೂ ಕೂಡ ನಮಗೆ ಮುಕ್ತಿ ಇಲ್ಲ, ಶಾಂತಿ, ಸಮಾಧಾನ ಅಥವಾ ಆನಂದ ಪ್ರಾಪ್ತಿ ಆಗೋದಿಲ್ಲ. 3 ಗುಣಗಳನ್ನು ಮೀರಿ ಹೋದ್ಮೇಲೆ ನಮಗೆ ನಮ್ಮ ನಿಜವಾದ ಆನಂದ ಪ್ರಾಪ್ತಿಯಾಗತ್ತೆ. ಅದನ್ನು ಆತ್ಮಾನಂದ ಅಂತ ಕರೀತಾರೆ. ಬುದ್ಧ ಅನುಭವಿಸಿದ್ದು ಆತ್ಮಾನಂದ, ತನ್ನ ಆನಂದ. ಆತ್ಮಾನಂದ ಅಂದರೆ ಇನ್ಯಾವುದೋ ಅಲ್ಲ, ತನ್ನ ನಿಜವಾದ ಆನಂದ. ಈಗ ನಾವು ಏನು ಅನುಭವಿಸ್ತಾ ಇದ್ದೀವಿ? ಈಗ ಅನುಭವಿಸ್ತಾ ಇರೋದು ಮನಸ್ಸಿನ ಭಾವನೆಗಳನ್ನು ಅನುಭವಿಸ್ತಾ ಇದ್ದೀವಿ. ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳು ಬಂದರೆ ಅದೊಂಥರ ಅನುಭವ, ಕೆಟ್ಟ ಆಲೋಚನೆಗಳು ಬಂದರೆ ಅದೊಂದು ಅನುಭವ. ಹೀಗೆ ಮನಸ್ಸನ್ನು ಅನುಭವಿಸಿ ಮನುಷ್ಯನಿಗೆ ವೈರಾಗ್ಯ ಬರುತ್ತೆ. ಬೇಡ ಇದು ಅಂತ ಅನಿಸುತ್ತೆ. ಇದಕ್ಕಿಂತ ಉತ್ತಮವಾದ್ದೇನೋ ಇದೆ ಅಂತ ಅರಿತಾಗ ಅದು ಬೇಕು ಅನಿಸುತ್ತೆ. ಇದನ್ನು ಶಾಸ್ತ್ರದಲ್ಲಿ ಏನು ಹೇಳ್ತಾರೆ? ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥದ್ದು ಅನ್ನಮಯ ಕೋಶ, ಅನ್ನದಿಂದ ಬೆಳೆದಿರುವಂತಹ ಕೋಶ ಅಂದರೆ ಶರೀರ. ಇದು ನಾವಲ್ಲ. ಇದರ ಒಳಗಡೆ ಪ್ರಾಣ ಇದೆ, ಪ್ರಾಣಶಕ್ತಿ.
ಈ ಪ್ರಾಣ ಕೂಡ ನಾವಲ್ಲ. ಅದಕ್ಕಿಂತ ಸೂಕ್ಷ್ಮವಾದ್ದು ಮನಸ್ಸು. ಧ್ಯಾನ ನಡೆಯೋದು ಮನಸ್ಸಿನಲ್ಲಿ. ಧ್ಯಾನ ಮಾಡ್ತಾ ಮಾಡ್ತಾ ಧ್ಯಾನವನ್ನು ಮೀರಿ ಹೋಗ್ತೀವಿ ನಾವು. ಅದನ್ನು ಜ್ಞಾನ ಅಂತ ಕರೀತಾರೆ, ವಿಜ್ಞಾನಮಯ ಕೋಶ. ಮನಸ್ಸನ್ನು ಮೀರಿ ಹೋದರೆ ವಿಜ್ಞಾನಮಯ ಕೋಶ. ಅಲ್ಲಿ ನಮ್ಮ ನಿಜ ಸ್ವರೂಪ ಏನು ಅಂತ ನಮಗೆ ಅರ್ಥ ಆಗುತ್ತೆ. ಇದೇ ವಿಜ್ಞಾನ. ಆದರೆ ಅನುಭವಕ್ಕೆ ಬರ್ತಾ ಇಲ್ಲ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿ ಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ಈಗ ನೋಡಿ, ಶರೀರವನ್ನು ಅನುಭವಿಸ್ತಾ ಇದ್ದಾರೆ. ಶರೀರವನ್ನು ಅನುಭವಿಸ್ತಾ ಇರೋದ್ರಿಂದ ಶರೀರಕ್ಕೆ ಬಾಯಾರಿಕೆ ಆಗುತ್ತೆ. ನೀರು ಬೇಕು, ಆಹಾರ ಬೇಕು. ಮಧ್ಯಾಹ್ನ ಹಸುವಾಗುತ್ತೆ, ಆಹಾರ ಬೇಕು. ಆಮೇಲೆ ಅದಕ್ಕೆ ವಸ್ತುಗಳು ಬೇಕು. ಶರೀರಕ್ಕೆ ಬೇಕಾಗಿರೋದನ್ನು ಒದಗಿಸೋದ್ರಲ್ಲೇ ಜೀವನವೆಲ್ಲ ಕಳೆದೋಗುತ್ತೆ. ಅದಕ್ಕೆ ಮನುಷ್ಯನ ಜೀವನ ಕಷ್ಟಕರ ಅನ್ನೋದು. ಇಷ್ಟೇ, ಇನ್ನೇನು ಇಲ್ಲ. ಶರೀರಕ್ಕೆ ಏನು ಬೇಕು? ವಾಸ ಮಾಡೋಕ್ಕೆ ಮನೆ, ಬಟ್ಟೆ, ವಸ್ತುಗಳು, ಅದು ಇದು, ಇದನ್ನೆಲ್ಲ ಹೊಂದಿಸ್ತಾ ಜೀವನನೇ ಮುಗ್ದೋಗುತ್ತೆ. ಕೊನೆಗೆ ನಮಗೇನು ಸಿಕ್ತು? ಶರೀರವನ್ನು ಪೋಷಣೆ ಮಾಡಿ ನಮಗೆ ಸಿಕ್ಕಿದ್ದೇನೂ ಇಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ನೀನು ಶರೀರದಲ್ಲಿರುವಂತಹ ಚೈತನ್ಯ ಅಂತ ತಿಳ್ಕೊ ವಿಜ್ಞಾನದಿಂದ. ಆಮೇಲೆ ಅದನ್ನು ಮೀರಿ ಹೋಗೋದಕ್ಕೆ ಪ್ರಯತ್ನ ಮಾಡು. ಇದನ್ನೇ ಪುರುಷ ಪ್ರಯತ್ನ ಅಂತ ಕರೀತಾರೆ. ಸಾಧನೆ ಮಾಡಬೇಕು. ಏನು ಸಾಧನೆ? ಅನಿತ್ಯವಾದದ್ದನ್ನು ಬಿಡೋದು, ನಿತ್ಯವಾದದ್ದನ್ನು ಅರ್ಥ ಮಾಡ್ಕೊಳ್ಳೋದು ಜ್ಞಾನ ಸಾಧನೆ. ಧ್ಯಾನ ಸಾಧನೆ ಅದನ್ನು ಅನುಭವಕ್ಕೆ ತಂದ್ಕೊಳ್ಳೋದು. ಶಾಸ್ತ್ರ ಓದಿ ಮಹಾತ್ಮರ ಮಾತುಗಳಿಂದ ಅರ್ಥ ಆಯಿತು, ಶರೀರ ನಾನಲ್ಲ ಅಂತ ಅಷ್ಟೆ. ಅನುಭವ ಯಾವಾಗತ್ತೆ? ಧ್ಯಾನದಲ್ಲಿ ಅನುಭವಕ್ಕೆ ಬರುತ್ತೆ. ಈ ಅನುಭವ ಆದಾಗ ನಾವು ಮನುಷ್ಯರಾಗಿ ಹುಟ್ಟಿದ್ದು ಸಾರ್ಥಕ ಆಯಿತು. ನೋಡಿ, ಧ್ಯಾನದ ಉದ್ದೇಶ ಇದು. ಎರಡನೇದಾಗಿ, ಹೇಗಿದನ್ನು ಮಾಡಬೇಕು? ಹೇಗೆ ಮಾಡೋದು? ಆಗ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ, ಸಮತ್ವಂ ಯೋಗ ಮುಚ್ಚತೆ. ನೀವು ಇದನ್ನು ಮೀರಿ ಹೋಗಬೇಕಾದರೂ ಕೂಡ ಮನಸ್ಸಿನ ಮೂಲಕವೇ ಸಾಧನೆ ಮಾಡಬೇಕು. ಮನಸ್ಸೇ ನಿಮಗೆ ಉಪಕರಣ. ಮನಸ್ಸಿನ ಸಹಕಾರ ಇಲ್ಲದೆ ನೀವು ಧ್ಯಾನ ಮಾಡೋಕ್ಕಾಗಲ್ಲ. ಈಗ ಮನಸ್ಸನ್ನು ನಮಗೆ ಹೇಗೆ ಬೇಕೋ ಹಾಗೆ ಅದನ್ನು ಟ್ಯೂನ್ ಮಾಡ್ಕೋಬೇಕು. ಅದಕ್ಕೆ ಬುದ್ಧನ ಜೀವನದಲ್ಲಿ ಒಂದು ಘಟನೆ ಬರುತ್ತೆ. ಬುದ್ಧ ಧ್ಯಾನ ಮಾಡ್ತಾ ಇರ್ತಾನೆ. ಆಗ ಒಬ್ಬ ಸಂಗೀತ ಹೇಳ್ಕೊಡೋನು ಶಿಷ್ಯನಿಗೆ ಹೇಳ್ತಿರ್ತಾನೆ, ಇದನ್ನು ತುಂಬ ಬಿಗಿ ಮಾಡಿದ್ರೂ ಸಂಗೀತ ಹೊರಹೊಮ್ಮಲ್ಲ, ಚೆನ್ನಾಗಿರಲ್ಲ. ತುಂಬ ಲೂಸ್ ಮಾಡಿದ್ರೂ ಕೂಡ ನಾದ ಬರೋದಿಲ್ಲ. ಸಮತ್ವದಲ್ಲಿಡಬೇಕು. ಅಂದರೆ ಮಿಡಲ್ ಪಾತ್ ಅಂತ, ಸಮತ್ವ, ಮಧ್ಯಮ ಗತಿ. ಈ ಮೈಕ್ ಇದೆ ನೋಡಿ, ಮೈಕ್ ಚೆನ್ನಾಗಿದ್ದರೆ ಏನು ಪ್ರಯೋಜನ ಇಲ್ಲ. ಟ್ಯೂನ್ ಮಾಡೋದು ಗೊತ್ತಿರಬೇಕು. ಯಾವುದು ಎಷ್ಟು ಇಡಬೇಕು ಅನ್ನೋದು ಟ್ಯೂನಿಂಗ್ ಗೊತ್ತಿರಬೇಕು. ಆಗ ಸ್ಪಷ್ಟವಾಗಿರುತ್ತೆ. ಈಗ ಈ ಮೈಕ್ ಹೇಗಿದೆಯೋ ಮನಸ್ಸು ಹಾಗೇ ಇದೆ. ನಮ್ಮ ಮನಸ್ಸೇ ನಮಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ನೀವೆಲ್ಲ ಪ್ರಶ್ನೆ ಮಾಡ್ಕೊಳ್ಳಿ, ನನ್ನ ಮನಸ್ಸನ್ನು
ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಎಷ್ಟು ಮಂದಿ? ಯಾರೋ ಒಂದು 4 ಜನ ಕೈ ಎತ್ತಾ ಇದ್ದಾರೆ, ನಾನು ಅಂತ. ಯಾಕಿದನ್ನು ಹೇಳಿದ್ದು ಅಂದರೆ, ನಮ್ಮ ಮನಸ್ಸನ್ನು ನಾವು ಅರಿತುಕೊಳ್ಳೋದೇ ಧ್ಯಾನದ ನಿಜವಾದ ಉದ್ದೇಶ. ಆಗ ಮಾತ್ರ ಆ ಮನಸ್ಸನ್ನು ನಾನು ಉಪಕರಣವಾಗಿ ಉಪಯೋಗಿಸ್ಕೊಂಡು ನನ್ನ ಒಂದು ನಿಜ ಸ್ವರೂಪವನ್ನು ತನ್ಮೂಲಕ ಸಾಧನೆ ಮಾಡ್ಬೋದು. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಶುದ್ಧವಾದ ಮನಸ್ಸೇ ಭಗವಂತ ಬ್ರಹ್ಮ ಅಂತ ಕರೆಯಲ್ಪಡುತ್ತೆ. ಮನಸ್ಸು ಅಶುದ್ಧವಾಗಿದ್ದಾಗ ಜೀವಭಾವ, ಜೀವಾತ್ಮ. ನೀವು 2 ಪದ ಕೇಳಿದಿರಲ್ವಾ, ಜೀವಾತ್ಮ ಪರಮಾತ್ಮ ಅಂತ. 2 ಇದೆಯಾ ಅಂದರೆ ನಿಜವಾಗ್ಲೂ 2 ಇಲ್ಲ. ಈಗ ನಾನು ಮಾತಾಡಿದ್ರೆ ನನ್ನ ಧ್ವನಿನೇ ಬೇರೆ, ಇಲ್ಲಿ ಕೇಳಿಸ್ತಾ ಇರೋ ಧ್ವನಿನೇ ಬೇರೆ. ಹಾಗೆ ನನ್ನ ನಿಜ ಸ್ವರೂಪವೇ ಬೇರೆ, ನನಗೆ ಅನುಭವಕ್ಕೆ ಬರ್ತಾ ಇರೋದೇ ಬೇರೆ. ನನ್ನ ನಿಜ ಸ್ವರೂಪ ಆನಂದ, ನನ್ನ ಅನುಭವಕ್ಕೆ ಬರ್ತಾ ಇರೋದು ದುಃಖ. ಹೌದಾ? ನಮ್ಮ ನಿಜ ಸ್ವರೂಪ ಆನಂದ ಸ್ವರೂಪ, ಅನುಭವಕ್ಕೆ ಬರ್ತಾ ಇರೋದು ದುಃಖ. ಯಾಕೆ? 2 ರೀತಿಯಲ್ಲಿ ಡ್ಯುಯಾಲಿಟಿ ಅಂತ ಕರೀತಾರೆ. 2 ರೀತಿಯಲ್ಲಿ ಕಾಣಿಸ್ತಾ ಇದೆ, ಹೀಗೆ ಹಾಗೆ ಎಲ್ಲ ಗೊಂದಲ. ಒಬ್ಬರು ಮಹಾತ್ಮರು ಹೇಳ್ತಾರೆ, ಶಿಷ್ಯನಿಗೆ ಉಪದೇಶ ಮಾಡ್ತಾರೆ, ಧ್ಯಾನ ಅಂದ್ರೆ ಏನು ಗೊತ್ತೇನಪ್ಪ? ಏನು? 2 ಒಂದಾಗುವ ತನಕ ಗುರುವರ ದೊರಕ, ಅಲ್ಲಿಯವರೆಗೂ ಮೌನವಾಗಿರು ತಿರುಕ ಅಂತ ಬೈತಾರಂತೆ. ಅಂದರೆ ಉಪದೇಶ ಮಾಡ್ತಾರಂತೆ. ಏನದು? 2 ಒಂದಾಗಬೇಕು, ಜೀವಾತ್ಮ ಪರಮಾತ್ಮ ಅಂತ. ಈ ಮನಸ್ಸೇ ಜೀವಾತ್ಮ. ಜೀವಕ್ಕೆ ಸುಖ ದುಃಖ ಭಾವನೆಗಳು ಏನೇನೋ ಅನುಭವಕ್ಕೆ ಬರ್ತಾ ಇದೆ, ಬೇಕು ಬೇಡ ಇವೆಲ್ಲ ಅನುಭವಕ್ಕೆ ಬರ್ತಾ ಇದೆ. ಆತ್ಮಕ್ಕೆ ಇದು ಯಾವ ಅನುಭವನೂ ಇಲ್ಲ. ನೀವು ಧ್ಯಾನದಲ್ಲಿದ್ದಾಗ ಸ್ವಲ್ಪ ಆತ್ಮಕ್ಕೆ ನೀವು ಹತ್ತಿರ ಆಗ್ತೀರಾ ನೋಡಿ. ಜೀವಾತ್ಮ ಪರಮಾತ್ಮ ಸ್ವಲ್ಪ ಪರಮಾತ್ಮನಿಗೆ ಹತ್ತಿರ ಆಗ್ತಿದ್ದಾಗಲೇ ಒಂದು ಶಾಂತಿ ಸಿಗುತ್ತೆ. ಅಲ್ಲಿಗೆ ನಿಲ್ಬಾರ್ದು, ಅದಿನ್ನೂ ಗಾಢವಾಗಬೇಕು, ಕೊನೆಗೆ ಒಂದಾಗ್ಬಿಡ್ಬೇಕು. ಈ ಒಂದಾದಾಗ ಯೋಗ. ಈಗೇನಾಗಿದೆ? ವಿಯೋಗ. ಕೇಳಿದಿರಲ್ಲ 2 ಪದ, ಯೋಗ ವಿಯೋಗ. ವಿಯೋಗ ಅಂದರೆ ಬೇರೆ ಆಗೋದು, ಯೋಗ ಅಂದರೆ ಒಂದಾಗೋದು. ಧ್ಯಾನ ಮಾಡ್ತಾ ಇರೋದು ಧ್ಯಾನ ಯೋಗ. ಧ್ಯಾನದ ಮೂಲಕ ನಾವು ನಮ್ಮ ನಿಜ ಸ್ವರೂಪದೊಂದಿಗೆ ಒಂದಾಗಬೇಕು. ಅದನ್ನೇ ಸಮಾಧಿ, ನಿರ್ವಾಣ. ನಿರ್ವಾಣ ಅಂತ ಕೇಳಿದಿರಲ್ವ? ನಿರ್ವಾಣ. ಬುದ್ಧನಿಗೆ ನಿರ್ವಾಣ ಪ್ರಾಪ್ತಿಯಾಯಿತು. ಏನದು? ತನ್ನ ನಿಜ ಸ್ವರೂಪ ಅನುಭವಕ್ಕೆ ಬಂತು. ಅಲ್ಲಿವರೆಗೂ ಏನು ಅನುಭವಕ್ಕೆ ಬರ್ತಾ ಇತ್ತು? ಅಲ್ಲಿವರೆಗೂ ಅನುಭವಿಸ್ತಾ ಇದ್ದಿದ್ದೆಲ್ಲ ಬರೀ ಶರೀರವನ್ನು, ಶರೀರ ಮನಸ್ಸು, ಶರೀರ ಮನಸ್ಸು. ಧ್ಯಾನದಲ್ಲಿ ದೇಹನೂ ಇಲ್ಲ, ಮನಸ್ಸೂ ಇಲ್ಲ, ನಾನು ಮಾತ್ರ ಇರ್ತೀನಿ. ಇದೇ ಆತ್ಮಾನುಭವ. ಈ ಆತ್ಮಾನುಭವ ಪಡ್ಕೊಳ್ಳೋಕ್ಕೆ ಇಷ್ಟೆಲ್ಲ ಸಾಧನೆ. ಈ ಸಾಧನೆ ಮಾಡ್ತಾ ಇರೋದು ನನ್ನ ಅನುಭವವನ್ನು ನಾನು ಪಡ್ಕೊಳ್ಳೋಕ್ಕೆ. ಇದಕ್ಕೇನು ಬೇಕು ಅಂದರೆ ಏನೂ ಬೇಕಾಗಿಲ್ಲ. ಮತ್ತೇನು ಸಾಧನೆ ಮಾಡಬೇಕು ಅಂದರೆ, ಸುಮ್ಮನಿರುವ ಬ್ರಹ್ಮ ಅಂತ ಒಂದು ತತ್ವ ಇದೆ. ಸುಮ್ಮನೆ ಇರೋದನ್ನ ಕಲ್ತ್ಕೋಬೇಕು. ಈಗ ಇವರು ಧ್ಯಾನ ಹೇಳ್ಕೊಟ್ರು, ಪತ್ರಿಜಿಯವರು ಏನು ಹೇಳಿದ್ರು? ಸುಮ್ಮನೆ ಕೂತ್ಕೋ. ಸುಮ್ಮನೆ ಕೂತ್ಕೋ ಅಂದರೆ ನೋಡಬೇಡ, ಕಣ್ಮುಚ್ಕೋ, ಕೇಳಿಸ್ಕೋಬೇಡ, ಮಾತಾಡಬೇಡ, ಅಲ್ಲಾಡಬೇಡ, ಸುಮ್ಮನೆ ಇರು. ಏಕಾಗ್ರತೆ ಬರೋದಕ್ಕಾಗಿ ಉಸಿರನ್ನು ಗಮನಿಸೋದು. ಸುಮ್ಮನಿರೋದಕ್ಕೆ ಉಸಿರನ್ನು ಗಮನಿಸೋದು ಒಂದು
ಸಾಧನ, ಒಂದು ಹೆಲ್ಪಿಂಗ್ ಫ್ಯಾಕ್ಟರ್ ಅಷ್ಟೇ, ಸಪೋರ್ಟಿಂಗ್ ಫ್ಯಾಕ್ಟರ್. ಸುಮ್ಮನಿದ್ದಾಗ ನಮ್ಮ ನಿಜ ಸ್ವರೂಪದ ಅನುಭವ ನಮಗೆ ಆಗತ್ತೆ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿ ಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ ಪಿಎಂಸಿ ಕನ್ನಡ ಚಾನಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನಲ್ ಫೌಂಡೇಶನ್. ಇದು ಅಷ್ಟು ಸುಲಭ ಅಲ್ಲ. ಸುಮ್ಮನಿರೋದು, ಕೆಲಸ ಮಾಡೋದು ಸುಲಭ, ಬೆಳಗಿನ ಸಂಜೆವರೆಗೂ ಮಾತಾಡ್ತಾ ಇರೋದು ಸುಲಭ, ಬೆಳಗಿನ ಸಂಜೆವರೆಗೂ ಅಲಿಯೋದು, ಅಲ್ಲೋಗೋದು ಇಲ್ಲೋಗೋದು, ಏನೇನೋ ಮಾಡೋದು, ಏನೇನೋ ಯೋಚನೆ ಮಾಡೋದು, ಇವೆಲ್ಲ ಸುಲಭ. ಸುಮ್ಮನಿರೋದು ಕಷ್ಟ. ಆದರೆ ಅಭ್ಯಾಸ ಆಗ್ತಾ ಆಗ್ತಾ ಸುಮ್ಮನಿರೋದು ಸಹಜ ಆಗತ್ತೆ. ಈಗ ನಾವಿರೋದು ಅಬ್ನಾರ್ಮಲ್ ಸ್ಟೇಟ್ ಅಂತ, ಅಸಹಜ ಸ್ಥಿತಿ. ಸಹಜ ಅಸಹಜ ಅಂತ ಎರಡಿದೆ ನೋಡಿ, ನಾರ್ಮಲ್ ಅಬ್ನಾರ್ಮಲ್. ಈಗ ಮೈಕು ಅಬ್ನಾರ್ಮಲ್ಲೇ, ನಾರ್ಮಲ್ ಅಂತೂ ಅಲ್ಲ. ಆದರೆ ವಿಧಿ ಇಲ್ಲ, ಇದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಹೆಂಗೋ ಮಾತಾಡಬೇಕು. ಅಂದರೆ ನಾರ್ಮಲ್ ಸ್ಟೇಟಲ್ಲಿ ನಾವು ಇರಬೇಕು. ಈಗ ನಾವು ಅಸಹಜ ಸ್ಥಿತಿಲಿದ್ದೀವಿ. ಏನು ಅಸಹಜ ಸ್ಥಿತಿ? ಬೇಕು, ಅದು ನಮ್ಮ ಸಹಜ ಸ್ಥಿತಿ ಅಲ್ಲ. ಏನೋ ಬೇಕು, ಬೇಡ, ರಾಗ ದ್ವೇಷ, ಆಮೇಲೆ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ, ಸರಿ ತಪ್ಪು, ಇವೆಲ್ಲ ದ್ವಂದ್ವಗಳು, ಡ್ಯುಯಾಲಿಟಿ ಅಂತ. ಇದೇ ಜೀವನ, ಬರೀ ಬೇಕು ಬೇಡಗಳಲ್ಲೇ ಜೀವನ ಮುಗ್ದೋಗ್ತಾ ಇದೆ. ಇದೆರಡೂ ಕೂಡ ನಮ್ಮ ನಿಜ ಸ್ವರೂಪ ಅಲ್ಲ. ನನಗೆ ಬೇಕು ಅಂತನೂ ಅಲ್ಲ, ಬೇಡ ಅಂತನೂ ಅಲ್ಲ. ಯಾಕೆಂದರೆ ನನಗೂ ಅದಕ್ಕೂ ಏನು ಸಂಬಂಧವೇ ಇಲ್ಲ. ಮನಸ್ಸಿನಿಂದ ಬೇರೆ ಆದಾಗ ನಮ್ಮ ನಿಜ ಸ್ವರೂಪದೊಂದಿಗೆ ನಾವು ಒಂದಾಗ್ತೀವಿ. ಅಂದರೆ ಜೀವಭಾವದಿಂದ ಬೇರೆ ಆಗಬೇಕು, ಆತ್ಮಭಾವದಲ್ಲಿ ನಾವು ಒಂದಾಗ್ತೀವಿ. ಅಸಹಜ ಸ್ಥಿತಿಯಲ್ಲಿ ಇದ್ದೀವಿ ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಇದೇ ಸಹಜವಾಗಿದೆ. ದಿನ ಬೆಳಗಾದರೆ ಏನಾದ್ರು ತಿನ್ನಬೇಕು, ಎಲ್ಲೆಲ್ಲೋ ಹೋಗಬೇಕು, ಏನೇನೋ ಮಾಡಬೇಕು, ಇದೇ ಜೀವನ. ಇದು ಜೀವನ ಇಷ್ಟ ಆಗೋ ಹಾಗಿದ್ದಿದ್ರೆ ಸಾಧನೆ ಮಾಡೋ ಅಗತ್ಯ ಏನಿರ್ತಿತ್ತು? ಜೀವನ ಸಾಕು, ನಮಗೆ ಜೀವನ್ ಮುಕ್ತಿ ಬೇಕು ಅನ್ನೋರು ಸಾಧನೆ ಮಾಡ್ತಾರೆ. ಏನು ಮಾಡ್ತೀರ ಜೀವನದಲ್ಲಿ, ಅಲ್ವಾ? ಯಾರಿಗೆ ನೋಡಿ ಈ ಜೀವನ ಚೆನ್ನಾಗಿದೆ, ದಿನ ನಾಲಿಗೆಗೆ ತೃಪ್ತಿ ಆಗೋಗಿ ತಿನ್ನೋದು, ಏನೋ ಕೇಳೋದು, ನೋಡೋದು, ಏನೇನೋ ಮಾಡೋದು, ಮಾಡಿ 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 ಸಾಕಾಗಿ, ಮನಸ್ಸನ್ನು ತೃಪ್ತಿಪಡಿಸಿ ಸಾಕಾಗಿ ಬೇಸತ್ತು ಒಂದು ದಿನ ಮನಸ್ಸನ್ನು ನಾವು ಬಿಟ್ಬಿಡ್ತೀವಿ. ಮನಸ್ಸನ್ನು ಬಿಟ್ಬಿಡೋದೇ ತ್ಯಾಗ. ನೀವು ಮನೆಯಲ್ಲಿರೋದಲ್ಲ, ಮಠದಲ್ಲಿರೋದಲ್ಲ. ತ್ಯಾಗ ಅಂದರೆ ಇದನ್ನು ಬಿಡೋದಲ್ಲ, ಮನಸ್ಸಿನಿಂದ ಬೇರೆ ಆಗೋದು. ಅದಕ್ಕೆ ಈ ಧ್ಯಾನ ಸರಳವಾದ ಸಾಧನೆ. ಮನಸ್ಸೇನು ಮಾಡುತ್ತೆ? ಮೊದಲು ಕ್ರಮೇಣ ಶಾಂತವಾಗ್ತಾ ಬರುತ್ತೆ. ಶಾಂತವಾಗಿ ಆಗಿ 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 ಕೊನೆಗೆ ಮನಸ್ಸು ಅಂದ್ರೆ ಏನು ಅಂತ ನಮಗೆ ಅರ್ಥ ಆಗುತ್ತೆ. ಮನಸ್ಸನ್ನು ಅರಿತುಕೊಂಡ್ಮೇಲೆ ಆ ಮನಸ್ಸನ್ನು ನಾನಲ್ಲ ಅಂತ ಅದನ್ನು ಬಿಡಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಜೀವಭಾವದ ತ್ಯಾಗ. ಆಗ ನನ್ನ ನಿಜ ಸ್ವರೂಪದ ಅನುಭವ ನನಗಾಗುತ್ತೆ. ಇದು ಧ್ಯಾನದ ಹಂತಗಳು. ಈ ಆನಾಪಾನ ಸತಿ, ಉಸಿರನ್ನು ಗಮನಿಸೋದಿದೆಯಲ್ಲ, ಇದು ಪ್ರೈಮರಿ ಸ್ಟೇಜ್, ಪ್ರಥಮ ಹಂತ. ಉಸಿರನ್ನು ಗಮನಿಸ್ತಾ ಮನಸ್ಸು ಚಂಚಲತೆಯನ್ನು ಕಡಿಮೆ ಮಾಡಿಕೊಳ್ಳುತ್ತೆ. ಚಂಚಲತೆ ಹೋದ್ಮೇಲೆ ಆ ಮನಸ್ಸು ತನ್ನ ಸ್ವಸ್ವರೂಪಕ್ಕೆ ಹಿಂತಿರುಗಬೇಕು ಅಂತ ಅದಕ್ಕೆ ಇಚ್ಛೆ ಆಗತ್ತೆ. ಈಗೇನು ಮಾಡ್ತಾ ಇತ್ತು? ಪ್ರಪಂಚದ ಕಡೆ ಹೋಗ್ತಾ ಇತ್ತು. ಪ್ರಪಂಚದ ಕಡೆ ಹೋದಷ್ಟು ಹೆಚ್ಚೆಚ್ಚು ದುಃಖ ಅನುಭವಿಸುತ್ತೆ ಮನಸ್ಸು. ದುಃಖ ನಾವು ಅನುಭವಿಸ್ತಾ ಇಲ್ಲ, ಮನಸ್ಸು ಅನುಭವಿಸ್ತಾ ಇದೆ. ಹೇಗೆ ಅಂದರೆ, ಮನಸ್ಸು ದುಃಖದಲ್ಲಿದೆ, ನನಗೆ ಗೊತ್ತಾಗ್ತಾ ಇದೆ.
ಮನಸ್ಸು ಖುಷಿಯಾಗಿದೆ, ಮನಸ್ಸು ಶಾಂತವಾಗಿದೆ, ಮನಸ್ಸು ಅಸಮಾಧಾನದಿಂದ ಇದೆ, ಅಶಾಂತಿಯನ್ನು ಅನುಭವಿಸ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ನಾನು ಸಾಕ್ಷಿ. ಮನಸ್ಸನ್ನು ಶಾಂತಗೊಳಿಸೋದಕ್ಕೆ ಈ ಆನಾಪಾನಸತಿ ಧ್ಯಾನ ಉಪಯುಕ್ತವಾದ್ದು. ಆಮೇಲೆ ಏನು ಮಾಡಬೇಕು ಅಂತ ನಮಗೆ ಅರ್ಥ ಆಗುತ್ತೆ. ಮೊದಲು ಇದನ್ನು ಮಾಡಿ ಪ್ರೈಮರಿ ಸ್ಕೂಲು ಪಾಸ್ ಮಾಡ್ಕೊಳ್ಳಿ, ಹೈಸ್ಕೂಲು ಆಮೇಲೆ ಅಡ್ಮಿಷನ್ ಆಗ್ಬೋದು. ಈಗ ಇದನ್ನು ಚೆನ್ನಾಗಿ ಮಾಡಿ, ಅಭ್ಯಾಸ ಮಾಡಿ. ಎಷ್ಟೆಷ್ಟು ಅಭ್ಯಾಸ ಮಾಡ್ತಿರೋ ನಿಮ್ಮ ಮನಸ್ಸು ಅಷ್ಟು ಶಾಂತವಾಗುತ್ತೆ. ನಿಮಗೆ ವಿವೇಕ ಅನ್ನೋದು ಜಾಗೃತ ಆಗುತ್ತೆ. ಏನು ವಿವೇಕ? ಯಾವುದು ನಾನು, ಯಾವುದು ನಾನಲ್ಲ. ಮನಸ್ಸು ನಾನಲ್ಲ, ನಾನು ನನ್ನ ನಿಜ ಸ್ವರೂಪದಲ್ಲಿ ನಾನಾಗಿದ್ದೀನಿ. ಈ ಅನುಭವ ಪಡ್ಕೊಂಡಾಗ ನಮಗೆ ನಿಜವಾಗಿ ಧ್ಯಾನ ಅನ್ನುವಂಥದ್ದು ಸಿದ್ಧಿಯಾಗದೆ ಅಂತ ಅರ್ಥ. ಅಲ್ಲಿಗೆ ನಮ್ಮ ಜೀವನ ಸಾರ್ಥಕ ಆಯಿತು. ಇದಕ್ಕಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಭಕ್ತಿ ಯೋಗ, ಧ್ಯಾನ ಯೋಗ, ಕರ್ಮಯೋಗ, ಜ್ಞಾನ ಯೋಗ, ಯಾವುದೇ ಯೋಗ ಆದರೂ ಉದ್ದೇಶ ಇಷ್ಟೇ, ನಾನು ಬೇರೆ, ಮನಸ್ಸು ಬೇರೆ. ಈ ಮನಸ್ಸೇ ಹುಟ್ಟಿದ್ದು, ಬೆಳೆದಿದ್ದು, ಜೀವನ ಮಾಡಿದ್ದು, ಸಾಯೋದು, ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು ಈ ಮನಸ್ಸಿಗೆ ಆಗುವ ಅನುಭವ, ನನಗಲ್ಲ. ಈ ಒಂದು ಅನುಭವವನ್ನು ನಾವು ಧ್ಯಾನದಿಂದ ಪಡ್ಕೋತೀವಿ. ಇಂತಹ ಒಂದು ಸಾಧನೆಯನ್ನು ಮಹಾತ್ಮರು ನಮಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಹಂತ ಹಂತವಾಗಿ ಅಭ್ಯಾಸ ಮಾಡಬೇಕು, ಸಹನೆಯಿಂದ. ಹೇಳೋಷ್ಟು ಸುಲಭ ಅಲ್ಲ ಇದು. ಸಹನೆಯಿಂದ ಅಭ್ಯಾಸ ಮಾಡ್ತಾ ಮಾಡ್ತಾ ನಮಗೆ ಧ್ಯಾನ ಸಿದ್ಧಿ ಆಗುತ್ತೆ. ಪತ್ರಿಜಿಯವರು ತಾವು ಅಜ್ಞಾನವನ್ನು ಪಡ್ಕೊಂಡು, ಆ ಅನುಭವವನ್ನು ಪಡ್ಕೊಂಡು ಬೇರೆಯವ್ರಿಗೂ ಅದು ಸಿಗಬೇಕು. ಎಷ್ಟು ಕಷ್ಟಪಡ್ತಾ ಇದ್ದಾರೆ ಜನ, ಮಾನಸಿಕವಾಗಿ, ದೈಹಿಕವಾಗಿ. ಈ ಧ್ಯಾನದ ಮೂಲಕ ಅವರ ಮನಸ್ಸು ಶಾಂತವಾಗುತ್ತೆ, ದೇಹ ಕೂಡ ಆರೋಗ್ಯವಾಗಿರುತ್ತೆ, ಸಮಾಜಕ್ಕೆ ಒಳ್ಳೆಯದಾಗತ್ತೆ. ಹಣ ಹೆಚ್ಚಿರೋದ್ರಿಂದ ಸುಖವಾಗಿರೋದಲ್ಲ, ಧ್ಯಾನ ಹೆಚ್ಚೆಚ್ಚು ಮಾಡಿದಷ್ಟು ಸುಖವಾಗಿರಬಹುದು ಅಂತ ಹೇಳಿಕೊಟ್ರು. ಧ್ಯಾನ ಮಾಡಿ. ಹಣ ಶರೀರಕ್ಕೆ ಏನು ಬೇಕೋ ಅದು ಕೊಡುತ್ತೆ, ಆಹಾರ, ಬಟ್ಟೆ, ಇನ್ನೊಂದು ಮತ್ತೊಂದು, ಹಣ ಅಷ್ಟೇ. ಬಂಧುಗಳೇನು ಮಾಡ್ತಾರೆ? ಬಂಧುಗಳೇನು ಮಾಡೋಕ್ಕೆ ಸಾಧ್ಯ? ಏನೋ ಸ್ವಲ್ಪ ಸೇವೆ ಮಾಡ್ಬೋದು, ಸಹಕಾರ ಕೊಡ್ಬೋದು ಅಷ್ಟೇ. ದುಃಖನ ಇಲ್ದಂಗೆ ಮಾಡ್ಕೊಳಕ್ಕಾಗಲ್ಲ. ನಮ್ಮ ದುಃಖವನ್ನು ನಾವೇ ಕಳ್ಕೋಬೇಕು, ನಮ್ಮ ಶಾಂತಿಯನ್ನು ನಾವೇ ಪಡ್ಕೋಬೇಕು. ಇದನ್ನೇ ಬುದ್ಧ ಹೇಳಿದ್ದು, ನಿನಗೆ ನೀನೇ ಬೆಳಕು. ಇದನ್ನು ಯಾವಾಗಲೂ ನಾವು ನೆನ್ಪಿಟ್ಕೋಬೇಕು. ನನಗೆ ನಾನೇ ಬೆಳಕು, ನನ್ನ ಬೆಳಕಲ್ಲಿ ನಾನು ಜೀವನ ಮಾಡಬೇಕು. ಧ್ಯಾನದಲ್ಲಿ ಆ ಬೆಳಕು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಆ ಬೆಳಕು ಅಂದ್ರೇನು? ಆತ್ಮಜ್ಞಾನ. ನಾನು ಯಾರು ಅನ್ನೋದು ಆತ್ಮಜ್ಞಾನವೇ ಬೆಳಕು. ಅಂಥ ಬೆಳಕು ನಮಗೆ ಬೇಕು. ದೀಪ ಹಚ್ಚಬೇಕಾದ್ರೆ ಅದನ್ನೇ ಹೇಳಿದ್ದು, ತಮಸೋಮ ಜ್ಯೋತಿರ್ಗಮಯ. ನಾನು ಯಾರು ಅಂತ ಮರ್ತೋಗಿದ್ದೀನಿ, ಅಜ್ಞಾನ. ಈಗ ನಾನು ಯಾರು ಅಂತ ಅರ್ಥಕೊಳ್ಳೋದೇ ಸುಜ್ಞಾನ, ಬೆಳಕು. ಅಂಥ ಬೆಳಕು ನಮಗೆ ಅವಶ್ಯಕತೆ ಇದೆ. ಧ್ಯಾನ ಮಾಡಬೇಕು. ಆಗಾಗ ಧ್ಯಾನ ಬಂಧುಗಳೆಲ್ಲ ಸೇರಬೇಕು. ಹೆಚ್ಚೆಚ್ಚು ಜನಕ್ಕೆ ಧ್ಯಾನವನ್ನು ತಲುಪಿಸ್ಬೇಕು, ಕಲ್ತ್ಕೊಳ್ಳಿ ಅಂತ ಪ್ರೋತ್ಸಾಹ ಕೊಡಬೇಕು. ಇದು ನಿಜವಾಗಿ ಸಮಾಜಕ್ಕೆ ದೊಡ್ಡ ಸೇವೆ. ಅನ್ನದಾನ ಮಾಡೋದು, ವಿದ್ಯಾದಾನ, ಇವೆಲ್ಲ ತಾತ್ಕಾಲಿಕವಾಗಿ ಸಹಾಯ ಮಾಡುತ್ತಷ್ಟೇ. ಧ್ಯಾನವನ್ನು ಹೇಳ್ಕೊಡೋದ್ರಿಂದ ಅವನಿಗೆ ಶಾಶ್ವತವಾಗಿ ನೆಮ್ಮದಿ ಸಿಗುತ್ತೆ. ಅವನ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ರೇಷನ್ನಿಂದ ಸಮಾಜಕ್ಕೂ ಕೂಡ ಒಳ್ಳೆಯದಾಗತ್ತೆ. ಎಷ್ಟೋ ಜನ
ತಪ್ಪು ಮಾಡ್ತಾ ಇರೋರು, ಅಪರಾಧಿಗಳೆಲ್ಲ ಧ್ಯಾನ ಮಾಡಿ ಒಳ್ಳೆಯವರಾಗಿದ್ದಾರೆ ಅಂತೆಲ್ಲ ಭಾಳಷ್ಟು ಕಡೆ ನಾವು ಕೇಳಿದ್ದೀವಿ. ಅದನ್ನು ರಿಫಾರ್ಮೇಟರಿ ಸೆಂಟರ್ಸ್ ಅಂತ ಕರೀತಾರೆ. ಹೀಗೆ ಈಚ್ ಸೈಂಟ್ ಹ್ಯಾಡ್ ಎ ಪಾಸ್ಟ್, ಈಚ್ ಸಿನ್ನರ್ ವಿಲ್ ಹ್ಯಾವ್ ಎ ಫ್ಯೂಚರ್ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಧ್ಯಾನದಿಂದ ಒಬ್ಬ ದುಷ್ಟ ವ್ಯಕ್ತಿ ಕೂಡ ಸಜ್ಜನನಾಗಬಲ್ಲ. ದುಡ್ಡಿಂದ ಒಬ್ಬ ಮನುಷ್ಯನನ್ನು ಒಳ್ಳೆಯವನಾಗಿ ಮಾಡೋಕ್ಕಾಗತ್ತಾ? ಧ್ಯಾನದಿಂದ ಸಾಧ್ಯ. ಧ್ಯಾನ ಹೇಗೆ ಮಾಡಬೇಕು ಈಗಾಗಲೇ ನಾವು ಸ್ವಲ್ಪ ತಿಳ್ಕೊಂಡಿದ್ದೀವಿ. ಅದನ್ನೇ ಅಭ್ಯಾಸ ಮಾಡಬೇಕು. ಶಾಂತವಾಗಿಸ್ಬೇಕು ಮನಸ್ಸನ್ನು. ನಮ್ಮ ನಿಜ ಸ್ವರೂಪದಲ್ಲಿ ನಾವು ನೆಲೆಸಬೇಕು. ಕ್ರಮೇಣ ನಮಗೆ ಅರ್ಥ ಆಗುತ್ತೆ ಮುಂದಿನ ಹಂತ ಏನು ಅಂತ. ಈಗ ಮೊದಲನೇ ಬೆಟ್ಟ ಹತ್ತದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಇಲ್ಲಿ ನಿಂತ್ಕೊಂಡೆ ನಾವು ಆಮೇಲೇನು ಅಂತ ತಿಳ್ಕೊಳಕ್ಕಾಗಲ್ಲ. ಒಬ್ಬ ಮಹಾತ್ಮ ಹೇಳ್ತಾನೆ, ಮೊದಲನೇ ಬೆಟ್ಟನ ಹತ್ಬಿಡು, ಎರಡನೇ ಬೆಟ್ಟ ಹತ್ತೋದು ಹೇಗೆ ಅಂತ ನಿನಗೆ ಗೊತ್ತಾಗುತ್ತೆ, ಇಲ್ಲಿಂದ ಕಾಣಲ್ಲ ಅದು. ಹಾಗಾಗಿ ಮೊದಲು ಮನಸ್ಸನ್ನು ಶಾಂತವಾಗಿಟ್ಕೊಂಡು ನಮ್ಮ ಮನಸ್ಸು ಸದಾ ಅಂತರ್ಮುಖಿ ಆಗೋ ಹಾಗೆ ಮಾಡಿಕೊಳ್ಳೋದು ಧ್ಯಾನದ ಈ ಆನಾಪಾನಸತಿಯ ಮುಖ್ಯವಾದ ಉದ್ದೇಶ. ಈ ಸಾಧನೆ ಎಲ್ಲ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ. ಹರಿ ಓಂ ತತ್ಸತ್. ಈ ರೀತಿ ಅದ್ಭುತವಾದಂತಹ ವಿಚಾರಗಳನ್ನು ತಾವು ಇನ್ನೂ ನೋಡಬೇಕಾ? ನೀವು ಮಾಡಬೇಕಾಗಿರೋದಿಷ್ಟೇ, PMC ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.